ಸಚಿವಾಕಾಂಕ್ಷಿಗಳ ಅಸಮಾಧಾನ ಖಾತೆಗಾಗಿ ಸಚಿವರಿಂದಲೇ ಪಟ್ಟು ಟ್ರಬಲ್ ಶೂಟರ್ಗೆ ತೀವ್ರ ತಲೆನೋವು ಇಕ್ಕಟ್ಟಿಗೆ ಸಿಲುಕಿದ ಸಿಎಂ. ಹೈಕಮಾಂಡ್ ಜೊತೆ ಚರ್ಚೆಗೆ ದೆಹಲಿ ವಿಮಾನ ಏರಲಿರುವ ಸಿಎಂ. ಹೈಕಮಾಂಡ್ ಜೊತೆ ಚರ್ಚಿಸಿ ಗೊಂದಲಗಳಿಗೆ ಬ್ರೇಕ್ಗೆ ತಯಾರಿ ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಬೆಳವಣಿಗೆ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡಲಿದ್ದಾರೆ. ಅಸಮಾಧಾನಗಳಿಗೆ ಹೈಕಮಾಂಡ್ ನಾಯಕರಿಂದಲೇ ಇದೀಗ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವುದು. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಖಾತೆಗಳ ಬದಲಾವಣೆ, ಅಸಮಾಧಾನಿತ ಶಾಸಕರ ಬಗ್ಗೆ ಕೂಡ ಚರ್ಚೆ ನಡೆಸಲಿದ್ದಾರೆ. ಮತ್ತೆ ದೆಹಲಿ ಬೆಳವಣಿಗೆ ಮೇಲೆ ಕಣ್ಣಿಟ್ಟ ಸಚಿವರು, ಬಂಡಾಯ ಶಾಸಕರು. ಸಚಿವಾಕಾಂಕ್ಷಿಗಳ ಅಸಮಾಧಾನ ಖಾತೆಗಾಗಿ ಸಚಿವರು ಇಲ್ಲಿ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಒಂದು ರೀತಿಯಾಗಿ ಸಿಎಂ ಡಿಕೆಶಿಗೆ ತಲೆನೋವಾಗಿ ಪರಿಣಮಿಸಿರುವಂತಹದ್ದು. ಇವತ್ತು ಈ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂತಹದ್ದು ಸಿಎಂ ಡಿಕೆಶಿ. ಹೈಕಮಾಂಡ್ ಜೊತೆ ಚರ್ಚಿಸಿ ಏನೇನು ಗೊಂದಲ ಇದೆ, ಏನೇನು ತಲೆನೋವುಗಳಿದೆ, ಅದಕ್ಕೆ ಕೂಡ ಬ್ರೇಕ್ ಹಾಕುವ ಎಲ್ಲ ತಯಾರಿ ಕೂಡ ನಡೀತಾ ಇರುವಂತಹದ್ದು. ಸದ್ಯ ಸಂಪುಟ ವಿಸ್ತರಣೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು, ಒಂದು ಕಡೆ ಬಂಡಾಯ ಭುಗಿಲೆದ್ದಿರುವಂತಹದ್ದು, ಒಂದು ಕಡೆ ಈಗ ನೂತನ ಸಚಿವರು ಕೂಡ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಪಟ್ಟು ಹಿಡಿದಿರುವಂತಹದ್ದು. ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಲಿದ್ದಾರೆ ಸಿಎಂ. ಹಾಗೆ ಅಸಮಾಧಾನಗಳಿಗೆ ಹೈಕಮಾಂಡ್ ನಾಯಕರಿಂದಲೇ ಬ್ರೇಕ್ ಹಾಕಲು ಇದೀಗ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ ಡಿಕೆಶಿ. ಖಾತೆಗಳ ಬದಲಾವಣೆ, ಅಸಮಾಧಾನಿತ ಶಾಸಕರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಮತ್ತೆ ಈಗ ದೆಹಲಿ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವರು ಹಾಗೆ ಬಂಡಾಯ ಶಾಸಕರು. ಸಂಪುಟ ವಿಸ್ತರಣೆ ಆಯಿತು. ಇದೀಗ ಖಾತೆ ಹಂಚಿಕೆ ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹದ್ದು ಒಂದು ಕಡೆ. ಹಾಗೆ ಏನೇನು ಗೊಂದಲಗಳಿದೆಯಾ ಆ ಗೊಂದಲಿಗೂ ಕೂಡ ಈಗ ತೆರೆ ಎಳೆಯಲು ಈಗ ಸಿಎಂ ಅವರು ಕೂಡ ಸಜ್ಜಾಗಿರುವಂತಹದ್ದು. ಸದ್ಯ ಇವತ್ತು ದೆಹಲಿ ಪ್ರಯಾಣ ಕೈಗೊಳ್ತಾ ಇದ್ದಾರೆ. ಇವತ್ತು ಸಂಜೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂತಹದ್ದು. ಅವರ ಜೊತೆ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಸೋಮವಾರ ಖಾತೆ ಹಂಚಿಕೆ ಬಹುತೇಕ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಒಂದಿಷ್ಟು ನೂತನ ಸಚಿವರು ಕೂಡ ಇದೀಗ ಪಟ್ಟು ಹಿಡಿದಿದ್ದಾರೆ. ಪ್ರಮುಖ ಖಾತೆಗಳಿಗೂ ಕೂಡ ಈಗ ಪಟ್ಟು ಹಿಡಿದಿರುವಂತಹದ್ದು. ಒಂದು ರೀತಿಯಾಗಿ ರಾಜ್ಯದ ಸಿಎಂಗೆ ಈ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹದ್ದು. ಸದ್ಯ ಹೈಕಮಾಂಡ್ ನಾಯಕರ ಜೊತೆ ಸಂಪುಟ ವಿಸ್ತರಣೆ ಬಳಿಕ ಯಾವೆಲ್ಲ ಬೆಳವಣಿಗೆ ಆಯಿತು ಆ ಎಲ್ಲ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಿಎಂ ಡಿಕೆಶಿ.